1,20,000 ಹೇಳ್ತಾ ಇದ್ದೀನಿ. 1,30,30,000 ರೂಪಾಯಿ, 1,15,000 ರೂಪಾಯಿ ಕೊಡ್ತೀನಿ. ನಮಸ್ಕಾರ ರೈತ ಸ್ನೇಹಿತರೆ, ಅಲ್ ಹರ್ಮನ್ ಡೈರಿ ಫಾರ್ಮ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಲ್ ಹರ್ಮನ್ ಡೈರಿ ಫಾರ್ಮ್ ಎಲ್ಲಿ ಬರುತ್ತೆ ಅಂದರೆ ತುಮಕೂರು ಡಿಸ್ಟಿಕ್, ಗುಬ್ಬಿ ತಾಲೂಕು, ದೊಡ್ಡಕುನಾಲದಲ್ಲಿ ಬರುತ್ತೆ. ಈಗ ನಾವು ಮೊದಲು ಕೆಲವ್ರ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡಿದ್ವಿ. ಈಗ ಯಾವುದೇ ರೀತಿ ಕೊಲಾಬ್ರೇಷನ್ ಆಗಲಿ, ಯಾರ ಜೊತೆನೂ ಅಸೋಸಿಯೇಟು ಪಾರ್ಟ್ನರ್ಶಿಪ್ ಏನೂ ಇಲ್ಲ. ಈಗ ಅಲ್ ಹರ್ಮನ್ ಡೈರಿ ಫಾರ್ಮ್ ಸ್ವಂತ ನಡೀತಾ ಇರೋದು. ಸೊ ಈಗ ನೀವು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರ್ಬೋದು, ಹಸುಗಳು ಬಂದಿತ್ತು, ಒಂದು ಲೋಡ್ ಹಸುಗಳು ಬಂದಿದ್ದು. ಅದರಲ್ಲಿ 5 ಹಸುಗಳು ಸಾಯಿವಾಲ್ ಇರೋದ್ರಿಂದ ಅದು ಹೊಸಕೋಟೆ ಪ್ರದೀಪ್ ಅವ್ರು ಹೋಯ್ತು ಅಲ್ಲಾಸಿಂದನೇ. ಸೊ ಈಗ ನೆಕ್ಸ್ಟು ಇರೋವಂಥ 4 ಪಂಜಾಬ್ ಇಂಪೋರ್ಟೆಡ್ ಹೈಬ್ರಿಡ್ ಹಸುಗಳು ಬಂದಿದ್ದಾವೆ. ಈ ಹಸುಗಳನ್ನ ತೋರಿಸ್ತಾ ಹೋಗ್ತೀನಿ. ನೋಡಿ, ನಿಮ್ಗೆ ಯಾವ್ದು ಇಷ್ಟ ಆದರೆ ಸ್ಕ್ರೀನ್ಶಾಟ್ ಮಾಡಿ ನನಗೆ ಕಳಿಸಿ. ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಒಳ್ಳೆ ಆಫರಲ್ಲಿ ಕೊಡ್ತೀವಿ. ಬನ್ನಿ ತೊಗೊಂಡೋಗಿ. ಒಳ್ಳೊಳ್ಳೆ ಹಾಲು ಕರೆಯೋಂಥ ಹಸುಗಳು ಬಂದಿದ್ದಾವೆ. ಒಳ್ಳೆ ಬ್ರೀಡ್ ಇದೆ ನೋಡಿ. ಇದು ಬಂದು ವರ್ಲ್ಡ್ ವೈಡ್ ಇದೆ. ವರ್ಲ್ಡ್ ವೈಡ್ ಹಸ ಬೇಕು ಅಂತೀವಿ. ವರ್ಲ್ಡ್ ವೈಡ್ ಇರೋಂಥ ಹಸ ಇದು. ಸೆಕೆಂಡ್ ಲ್ಯಾಕ್ಟೇಷನ್ನು 4 ಹಲ್ಲು. ಇದು ಬಂದು ಪ್ರೀವಿಯಸ್ಸಲ್ಲಿ 22-23 ಲೀಟ್ರ್ ಹಾಲು ಕರೆದಿದೆ. ಇದನ್ನ ಟೈಮ್ ಬಂದು 1 ತಿಂಗಳು ಟೈಮ್ ಇದೆ. ನೆಕ್ಸ್ಟು ಹಸ ಬಂದು ABS ಅಲ್ಲಿ ಸ್ಪೈಕು ನೋಡಿ. ಇದು ಇನ್ನು ಫಸ್ಟ್ ಟೈಮರ್, ಇದು ಇನ್ನು ಫಸ್ಟ್ ಲ್ಯಾಕ್ಟೇಷನಲ್ಲಿರುವಂಥ ಹಸ. ಇದು ಎರಡಲ್ಲಾಗಿದೆ ಫಸ್ಟ್ ಲ್ಯಾಕ್ಟೇಷನ್ನು. ಇದನ್ನ ಬಂದು ಯಾರಿಗಾದ್ರೂ ಈಗ ಅರ್ಜೆಂಟ್ ಒಂದು 10-15 ದಿನದಲ್ಲಿ ಕರ ಹಾಕಬೇಕು ಅಂತವ್ರಿಗೆ ಈ ಹಸ ಒಂದು 10-15 ದಿನ ಟೈಮ್ ತಗೊಳುತ್ತೆ, ಕರ ಹಾಕುತ್ತೆ. ಬಾಟಮ್ ಇನ್ನ ಈಗ ಮಾಡೋಕ್ಕೆ ಶುರು ಮಾಡ್ತಿದೆ ನೋಡಿ. ಒಳ್ಳೆ ಬ್ರೀಡಲ್ಲಿರೋಂಥ ಹಸ ಇದು. ಇದು ಅಷ್ಟೇ. ಇದು ಬಂದರೆ 1,15,000 ರೂಪಾಯಿ ಕೊಡ್ತೀನಿ. ಫಸ್ಟ್ ಟೈಮು ಕಮ್ಮಿ ಅಂದ್ರೂ 20 ಲೀಟ್ರ್ ಹಾಲು ಕರೆಯುತ್ತೆ. ಬೆಳಗ್ಗೆ 10 ಸಂಜೆ 10 ಕರೆಯೋಂಥ ಹಸ ಅದು. 1,30,30,000 ರೂಪಾಯಿ ಒಂದು ಹಸ ಬಂದು ನೋಡಿ ಸ್ನೇಹಿತರೆ. ಈಗ ಯಾರು ಬ್ರೀಡ್ಸ್ ಹಾಕಿರ್ತೀರೋ ಅಂಥವ್ರಿಗೆ ಗೊತ್ತಿರುತ್ತೆ ಈಗ ಈ ಹಸ ಏನು ಅಂತ. ABS ಅಲ್ಲಿ ಬಂದು ಸ್ಟ್ರೈಕರ್ ಇದು ನೋಡಿ. ಇನ್ನು ಹಲ್ಲೆ ಮಾಡಿಲ್ಲ, ಇನ್ನು ಹಾಲಲ್ಲಿ ಅಂತೀವಲ್ಲ ಆ ಥರ ಹಾಲಲ್ಲಿರೋಂಥ ಪಡ್ಡೆ. 1 ತಿಂಗಳು ಟೈಮ್ ಇದೆ ಇನ್ನು. ಇದ್ರದ್ದು ಹಲ್ಲು ತೋರಿಸ್ತೀನಿ ನೋಡಿ. ನೋಡಿ, ಇನ್ನು ಹಲ್ಲೆ ಮಾಡಿಲ್ಲ. ಇನ್ನು ಹಾಲಲ್ಲಿ ಅಂತೀವಲ್ಲ, ಇನ್ನು 2ನೇ ಹಲ್ಲಿಗೆ ಈಗ ಬೀಳ್ತಿರೋದು. ಹಲ್ಲು ಮಾಡದೇ ಇರೋಂಥ ಪಡ್ಡೆ ಇದನ್ನ. ಈ ಬ್ರೀಡ್ ನೋಡಿ, ಈ ಬ್ರೀಡಿನ ವಿಶೇಷತೆ ಏನಪ್ಪ ಅಂದರೆ, ಇನ್ನು ಹಲ್ಲು ಮಾಡ್ದಿರೋಂಥ ಪಡ್ಡೆ ಏನು ಸೈಜಲ್ಲಿದೆ, ಆಲ್ಮೋಸ್ಟ್ ನನ್ನ ಭುಜದ ಹತ್ರಕ್ಕೆ ಬಂದಿದೆ ಇದು. ಸೊ ಇದು ಅಷ್ಟೇ. ಫಸ್ಟ್ ಲ್ಯಾಕ್ಟೇಷನಲ್ಲಿ ಕಮ್ಮಿ ಅಂದರೂ ಒಂದು 17-20 ಲೀಟ್ರು ಹಾಲು ಕರೆಯುತ್ತೆ. ABS ಸ್ಟ್ರೈಕರು. ನೆಕ್ಸ್ಟ್ ಇದೇನಾದರೂ 4 ಹಲ್ಲು 6 ಹಲ್ಲು ಈ ಥರ ಹೋದರೆ ಇದು ತುಂಬ ಹೆವಿ ಸೈಜ್ ಆಗುತ್ತೆ. ಇದು ಬಂದು ಇಂಥ ಹಸುಗಳು ತುಂಬ ರೇರ್ ಸಿಗೋಂಥದ್ದು. 1,40,000 1,50,000 ರೂಪಾಯಿ ಆದ್ರೂ ಇಂಥ ಹಸುಗಳು ಸಿಗಲ್ಲ. ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಮ್ಮ ಕರ್ನಾಟಕದ ರೈತರಿಗೋಸ್ಕರ ಇದು ಬಂದು 1,20,000 ಹೇಳ್ತಾ ಇದ್ದೀನಿ. ಬನ್ನಿ, ಹಸ ನೋಡಿ, ಬ್ರೀಡ್ ನೋಡಿ, ಒಂದ್ಸಲ ವಿಸಿಟ್ ಮಾಡಿ. ಹಸ ನೋಡೋಕ್ಕೋಸ್ಕರ ಅಂತಲೇ ವಿಸಿಟ್ ಮಾಡಿ. ಇನ್ನೊಂದು ಹಸ ತೋರಿಸ್ತಾ ಇದ್ದೀನಿ. ABS ಅಲ್ಲಿ ಹ್ಯಾಮರ್ ನೋಡಿ. ಇದು ABS ಹ್ಯಾಮರ್. ಇದು ಸೆಕೆಂಡ್ ಲ್ಯಾಕ್ಟೇಷನ್. ಇದು ಅಷ್ಟೇ ಒಳ್ಳೆ ಹೈಟ್ ಇದೆ ಹಸ ನೋಡಿ. ಈ ಹ್ಯಾಮರಿಗೆ ಹತ್ತತ್ರಕ್ಕೆ ಇದು ಈ ಹಸ ಇದೆ. ಸ್ಟ್ರೈಕರು ಹ್ಯಾಮರ್ ಹತ್ತತ್ರಕ್ಕಿದೆ, ಯಾಕಂದರೆ ಅದಿನ್ನ ಹಲ್ ಮಾಡಿಲ್ಲ, ಈ ಬ್ರೀಡಲ್ಲಿದೆ. ಸೊ ಇದು ಅಷ್ಟೇ ABS ಅಲ್ಲಿ ಹ್ಯಾಮರ್. ಸೆಕೆಂಡ್ ಲ್ಯಾಕ್ಟೇಷನ್ನು. ಫಸ್ಟ್ ಲ್ಯಾಕ್ಟೇಷನಲ್ಲಿ 27-28 ಲೀಟ್ರ್ ಹಾಲು ಕರೆದಿದೆ. ಇದು ಈಗ ಸೆಕೆಂಡ್ ಲ್ಯಾಕ್ಟೇಷನಲ್ಲಿ ಇರೋಂಥ ಹಸ. ಪ್ರೀವಿಯಸ್ ಲ್ಯಾಕ್ಟೇಷನಲ್ಲಿ 27-28 ಲೀಟ್ರ್ ಹಾಲು ನೋಡಿ. ಹೈಟ್ ನೋಡಿ, ನನ್ನ ಭುಜದ ಎತ್ತರಕ್ಕೆ ಬಂದಿದೆ ಆಲ್ಮೋಸ್ಟ್. ಸೊ ಇದು ಅಷ್ಟೇ 4 ಹಲ್ಲಲ್ಲಿದೆ. ಟೈಮ್ ಬಂದು ಇದು ಅಷ್ಟೇ 27-28 ಡೇಸ್ ಕರ ಹಾಕೋಕ್ಕೆ ಇದೆ. ಇದು 1 ತಿಂಗಳು ತೊಗೊಳುತ್ತೆ ಕರ ಹಾಕೋಕ್ಕೆ. ABS ಸ್ಟ್ರೈಕರು ನೋಡಿ. ಹಸುಗಳು ಒಂದಕ್ಕಿಂತ ಒಂದು ಟಾಪ್ ಹಸುಗಳಿದ್ದಾವೆ. ಇದು ಅಷ್ಟೇ. ಇದ್ರದ್ದು ವೇನ್ಸ್ ನೋಡಿ, ಹಾಲಿನ ನರಗಳು ನೋಡಿ. ನೀವು ಹಾಕೋ ಬಂಡವಾಳ ಎಲ್ಲಿರುತ್ತೆ ಅಂದರೆ ಈ ನರಕ್ಕೆ ವೇನ್ಸ್ ನೋಡಿ. ಆಮೇಲೆ ತೊಟ್ಟುಗಳು ನೋಡಿ. ಸಾಮನೆ ಸರ್, ಅದ್ರ ಬಾಟಮ್ ನೋಡಿ, 4 ತೊಟ್ಟು ಸಮ ಇದೆ. ಆಮೇಲೆ ಲೆಗ್ ಸ್ಕೋರ್ ನೋಡಿ, ನಿಂತ್ಕೊಂಡ್ರೆ ಹಸ ಎಷ್ಟು ನೀಟಾಗಿ ನಿಂತ್ಕೊಳ್ಳುತ್ತೆ. ಸೊ ಇವೆಲ್ಲ ಕ್ವಾಲಿಟೀಸು ಒಂದು ಬ್ರೀಡಲ್ಲಿ ಮಾತ್ರ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಲೋಕಲ್ ಹಸುಗಳಲ್ಲಿ ಅಂತ ಕ್ವಾಲಿಟೀಸ್ ಸಿಗಲ್ಲ ನೋಡಿ. ಮಿಲ್ಕ್ ವೈನ್ ನೋಡಿ, ಮಿಲ್ಕ್ ವೈನ್ ಎಷ್ಟು ದೊಡ್ಡದಿದೆ, ಆಮೇಲೆ ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ. ಸೊ ತಳನೂ ಅಷ್ಟೇ ಫುಲ್ ಸಾಧು ಗುಣ, ಏನು ಮಾಡಲ್ಲ. ಇದು ಬಂದು ABS ಅಲ್ಲಿರುವಂಥ ಹ್ಯಾಮರ್. ಇದು ಅಷ್ಟೇ ಒಳ್ಳೆ ಹಸ. ಇದು ಅಷ್ಟೇ ಕೊಡ್ತಾ ಇದ್ದೀನಿ. ಬನ್ನಿ, ಫಸ್ಟ್ ಟೈಮ್ ಇರೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ. ನೆಕ್ಸ್ಟು ಇನ್ನೊಂದು ಬಂದು ನಿಮಗೆ ವರ್ಲ್ಡ್ ವೈಡಿನ ರೇಟ್ ಹೇಳಿಲ್ಲ. ವರ್ಲ್ಡ್ ವೈಡ್ ಬಂದು ಅದು ಅಷ್ಟೇ ನೋಡಿ. ಪ್ರೀವಿಯಸ್ ಅಲ್ಲಿ
22-23 ಲೀಟರ್ ಹಾಲು ಕರೆದಿರೋಂಥ ವರ್ಲ್ಡ್ ವೈಡ್ ಇದು. ಸೊ ಇದು ಬಂದು 1,15,000 ರೂಪಾಯಿ. ಬನ್ನಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಅಲ್ಲಿ ಹರ್ಮೈನ್ ಡೈರಿ ಫಾರ್ಮ್ಗೆ ವಿಸಿಟ್ ಮಾಡಿ. ನಾವು ಮತ್ತೊಂದ್ಸಲ ಹೇಳ್ತೀನಿ, ಯಾರ ಜೊತೆನೂ ಕೊಲಾಬ್ರೇಷನ್ ಇಲ್ಲ, ಪಾರ್ಟ್ನರ್ಶಿಪ್ಪು ಇಲ್ಲ. ಈಗ ಸ್ವಂತ ಅಲ್ಲಿ ಹರ್ಮೈನ್ ಡೈರಿ ಫಾರ್ಮ್ ಮಾಡ್ತಾ ಇರೋದ್ರಿಂದ ಫಸ್ಟ್ ಟೈಮ್ ಹಸುಗಳು ಬಂದಿದ್ದಾವೆ. ಒಂದ್ಸಲ ಬ್ರೀಡ್ ನೋಡೋಕ್ಕೆ ಇಲ್ಲಿ ಬನ್ನಿ. ಆಮೇಲೆ ನೆಕ್ಸ್ಟು ಹಸುಗಳು ಬರ್ತಾ ಇರ್ತವೆ. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ಗಳನ್ನ ಫಾಲೋ ಮಾಡ್ಕೊಳ್ಳಿ. ಆಮೇಲೆ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸು ಅದರಲ್ಲಿ ಅವೈಲೇಬಲ್ ಇರುತ್ತೆ. ಆಮೇಲೆ ಯಾವುದೇ ಹಸುಗಳು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸ್ಕ್ರೀನ್ಶಾಟ್ ಇನ್ಫಾರ್ಮೇಷನ್ ಕೇಳಿ. ನೆಕ್ಸ್ಟ್ ಇರೋದು ಸಿಂಗಲ್ ವೀಡಿಯೋಸ್ ಬರ್ತವೆ ನೆಕ್ಸ್ಟ್ ಬರೋಂಥ ವೀಡಿಯೋಸಲ್ಲಿ, ಅದನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.